ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಹಿಂದಗಡೆ ತುಂಬ ಶ್ರಮ ಇರುತ್ತೆ, ದಯವಿಟ್ಟು ಪ್ರತಿಫಲ ಕೊಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಗ್ ಕೈಮಾ ಸಾಂಬಾರು ಹೆಂಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ತುಂಬ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಹುರ್ಗಡ್ಲೆ ತೊಗೊಂಡಿದ್ದೇನೆ, ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಫೈನ್ ಪೌಡ್ರ್ ಮಾಡ್ಕೊಬರ್ತೀನಿ. ನೀರು ಹಾಕ್ತೆ ಡ್ರೈ ಪೌಡ್ರ್ ಮಾಡ್ಕೊಬರ್ಬೇಕು. ಇದನ್ನು ನೋಡಿ, ಫುಲ್ ಫೈನ್ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಮತ್ತು ಇದು ಮಸಾಲೆ ರುಬ್ಬಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಇದಿಷ್ಟು ಮೊದಲಿಗೆ ಮಸಾಲೆ ರುಬ್ಕೊಬರ್ತೇನೆ. ನೋಡಿ, ಫುಲ್ ಮಸಾಲೆ ರುಬ್ಕೊಬಂದಿದ್ದೀನಿ. ಇದಕ್ಕೆ ಖಾರ ಇನ್ನೂ ಹಾಕಿಲ್ಲ, ಇವಾಗ ನಾನು ಮಿಕ್ಸ್ ಮಾಡ್ತೇನೆ. ಧನಿಯಾ ಪುಡಿ 3 ಸ್ಪೂನ್ ಹಾಕೋತೀನಿ. ಇದು ಚಿಕ್ಕ ಸ್ಪೂನ್ ಇದು, ಅದಕ್ಕೆ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ದೊಡ್ಡ ಸ್ಪೂನ್ ಯೂಸ್ ಮಾಡೋಂಗಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ ಧನಿಯಾ ಪುಡಿ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊದಲು ಮಸಾಲೆ ರುಬ್ಬುವಾಗನೂ ಹಾಕ್ಕೊಂಡು ಒಂದೇ ಸಲ ಗ್ರೈಂಡ್ ಮಾಡ್ಕೋಬೋದು. ನಾನು ಆ ಥರ ಗ್ರೈಂಡ್ ಮಾಡ್ಕೊಂಡಿಲ್ಲ, ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ನಾನು ಇನ್ನೂ ಟೊಮೆಟೊ ರುಬ್ಬಿಲ್ಲ, ಟೊಮೆಟೊ ಇವಾಗ ರುಬ್ಬೇಕು. ನಾನು ಇದು ಮಿಕ್ಸ್ ಮಾಡಿ ಉಂಡೆಗೆ ಸಪ್ರೇಟ್ ಮಾಡಿ ಆಮೇಲೆ ಟೊಮೆಟೊ ರುಬ್ಕೊಬತ್ತೀನಿ ನಾನು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ನೀವು ಮಾಡ್ಕೊಳ್ಳಿ. ನೀವು ಚಿಕನ್ ಮಟನ್ ಇಲ್ಲ ಅಂದ್ರೂ ಇದು ಎಗ್ ಕೈಮಾ ಅಂತೂ ನೀವು ಮರಿಯೆಲ್ಲ ಮಾಡ್ಕೋತೀರ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, 2 ಸ್ಪೂನ್ ನಾನು ಮಸಾಲೆನ ತೆಗ್ದಿಕ್ಕೋತೀನಿ ಉಂಡೆಗಳೇ ಮಾಡೋಕ್ಕೆ. ಮತ್ತು ನೆಕ್ಸ್ಟ್ ಟೊಮೆಟೊ 4 ಟೊಮೆಟೊ ರುಬ್ಕೊಚ್ಚಿ. ಇದು ಚಿಕ್ಕದಿದೆ, ನೀವು 2-3 ನಿಮಗೆ ಟೊಮೆಟೊ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನು ಇದು ಚಿಕ್ಕದಂತೆ 4 ಹಾಕ್ಕೊಂಡು ರುಬ್ಕೊಬಂದಿದ್ದೀನಿ ಫೈನ್ ಪೇಸ್ಟ್. ಮತ್ತು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಮತ್ತು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇದಕ್ಕೆ ಗೀ ರೈಸು, ವೈಟ್ ರೈಸು ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು. ನಾನು ಗೀ ರೈಸ್ ಜೊತೆಗೆ ಇದು ಕೈಮಾ ಸಾರು ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು. ಈರುಳ್ಳಿ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೇನೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿನ. ಮತ್ತು ನಾನು ರುಬ್ಬಿದ್ನಲ್ಲ ಮಸಾಲೆನ ಹಾಕೋತಾ ಇದ್ದೇನೆ. ಎಣ್ಣೆದಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಅರಿಶಿನ ಹಾಕ್ತಾ ಇದ್ದೇನೆ. ಮತ್ತು ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗುತ್ತೆ ಸಾರು. ಇದು ನಾವು ಉಂಡೆಗಳು ಹಾಕಿರ್ತೀವಲ್ಲ, ಅದು ತುಂಬ ಗಟ್ಟಿ ಆಗುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಉಂಡೆಗೆ ನಾನು ಉಪ್ಪು ಹಾಕ್ತೀನಿ, ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಚಿಕನ್ ಮಸಾಲ ಆದರೂ ಹಾಕ್ಕೋಬೋದು, ಮಟನ್ ಮಸಾಲ ಆದರೂ ಹಾಕ್ಕೋಬೋದು. ನಾನು ಹಾಕ್ತಾಯಿದ್ದೀನಿ. ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ಯೂಸ್ ಮಾಡೋದು ನಾನು ಹೇಳ್ತಾಯಿದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಕೊನೆಯದಾಗಿ ಕಸ್ತೂರಿ ಮೇಥಿ ಹಾಕಿ ಕುದಿಯೋಕ್ಕೆ ಇಡ್ತೀನಿ. ನೀವು ಮೆಂತ್ಯ ಸೊಪ್ಪನ್ನ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಾದ್ರೂ ಹಾಕ್ಕೋಬೋದು. ನಾನು ಕಸ್ತೂರಿ ಮೇಥಿ ಹಾಕಿದ್ದೀನಿ. ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ, ಕುದೀತಾ ಇದೆ. ಇವಾಗ ಮೊಟ್ಟೆ ಒಡೆದು ಹಾಕ್ತೀನಿ.
2 ಮೊಟ್ಟೆ ಹೊಡೆದು ಹಾಕ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಮ್ಮಿ ಮಾಡ್ಕೋಬೋದು. ಮೊಟ್ಟೆ ಎಷ್ಟಾದ್ರೂ ನೀವು ಹಾಕ್ಕೋಬೋದು. ನಾನು ಹಾಕ್ತಾಯಿದ್ದೀನಿ 2. ಟೋಟಲ್ ನಾನು 6 ಮೊಟ್ಟೆದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮೊಟ್ಟೆ ಹೊಡೆದು ಹಾಕಿರ್ತೀವಲ್ಲ ಅದು ಫುಲ್ ಪುಡಿ ಪುಡಿ ಆಗೋಗುತ್ತೆ. ಚೆನ್ನಾಗಿ ಇದು ಕುದೀಲಿ ನೋಡಿ. ಇದಕ್ಕೆ ಉಂಡೆಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೋಬೇಡಿ. ಮತ್ತು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೇನೆ. ಸಬ್ಬಕ್ಕಿ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಕೈಮಾಗೆ. ಮಸಾಲೆ ಎತ್ತಿಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸಾರಿಂಗೂ ಉಪ್ಪು ಹಾಕಿದ್ರೆ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಉಂಡೆಗಳಿಗೆ ಮಾತ್ರ. ಮತ್ತು 4 ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ. ನಾನು ಇದು ಸಾರು ಬಂದು ಟೋಟಲ್ 6 ಮೊಟ್ಟೆಯಿಂದ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇದು ಒಂದು ಸ್ವಲ್ಪನೂ ಹೊಡೆಯಲ್ಲ ಇದು ಉಂಡೆಗಳು. ನಾವು ಹೆಂಗೆ ಉಂಡೆ ಕಟ್ಟಿರ್ತೀವಿ ಹಾಗೆ ಸಾರು ಆಗುತ್ತೆ. ಒಂದು ಸ್ವಲ್ಪನೂ ಪುಡಿ ಪುಡಿ ಉಂಡೆಗಳು ಹೊಡೆಯೋದೆಲ್ಲ ಏನೂ ಆಗಲ್ಲ. ಏನಂದರೆ ಉಂಡೆಗಳು ಸಾರಿಗೆ ಹಾಕುವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಒಂದು 10 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಷ್ಟೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಚಿಕ್ಕ ಉಂಡೆ ಬೇಕಾ ದೊಡ್ಡ ಉಂಡೆ ಬೇಕಾ ನೀವು ಮಾಡ್ಕೊಂಡು ಇಕ್ಕೋಬೋದು ಒಂದು ಪ್ಲೇಟಲ್ಲಿ. ಕೈಮಾ ಸಾರಿಗೆ ಮಟನ್ನೇ ಬೇಕು, ಚಿಕನ್ನೇ ಬೇಕು ಅಂತ ಇಲ್ಲ, ಮೊಟ್ಟೆದಲ್ಲೂ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟು. ನೋಡಿ ಉಂಡೆಗಳು ನಾನು ಈ ಥರ ಮಾಡಿ ಇಟ್ಕೋತೀನಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡಿ ಇಟ್ಕೊಳ್ಳಿ ಉಂಡೆನ. ನೋಡಿ ಎಲ್ಲ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾರು ಕುದೀತಾ ಇದೆಯಲ್ಲ, ಸಾರೊಳಗಡೆ ಹಾಕ್ಕೊಳ್ಳೋಣ. ಉಂಡೆ ಹಾಕೋವಾಗ ಲೋ ಫ್ಲೇಮ್ ಮಾಡ್ಕೊಬೇಡಿ, ಹೈ ಫ್ಲೇಮ್ ಇಟ್ಕೊಬೇಡಿ. ಲೋ ಫ್ಲೇಮ್ ಮಾಡಿ ಒಂದು 10 ನಿಮಿಷ ಬೇಯಿಸಿ. ಇದು ಯಾವುದೇ ರೀತಿ ಹೊಡಿಯೆಲ್ಲ, ಪೀಸ್ ಆಗಲ್ಲ, ಮಿಕ್ಸ್ ಆಗಲ್ಲ, ಏನೂ ಆಗಲ್ಲ. ನಾವು ಹೆಂಗೆ ಉಂಡೆ ಹಾಕಿರ್ತೀವಿ ಆ ಥರನೇ ಸೇಮ್ ಇರುತ್ತೆ ಎಂಡಿಂಗ್ವರೆಗೂ. ಸಬ್ಬಕ್ಕಿ ಸೊಪ್ಪು ಹಾಕಿರ್ತೀವಲ್ಲ ತುಂಬ ಟೇಸ್ಟ್ ಬರುತ್ತೆ. ಸಬ್ಬಕ್ಕಿ ಸೊಪ್ಪು ತಿನ್ನಲ್ಲ ಅನ್ನೋರು, ಕೆಲವ್ರು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ನೋಡಿ ಇದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ನಾನು ಕುದಿಯಕ್ಕೆ ಬಿಡ್ತೀನಿ ಬೇಯಿಸೋಕ್ಕೆ. ನೋಡಿ ಯಾವ ಉಂಡೆನೂ ಒಡೆದಿಲ್ಲ, ನಾನು ಹಿಂಗೆ ಹಾಕಿದ್ದೆ ಹಾಗೆ ಇದೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ, ಘಮ ಘಮ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆಗಳು. ಟೇಸ್ಟು ಸಹ ಅಷ್ಟೇ ರುಚಿಯಾಗಿದೆ. ಗೀ ರೈಸ್ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮನೆಗೆ ಚಪಾತಿ, ಪೂರಿ, ಅನ್ನ, ಮುದ್ದೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ಸಂಡೇ ಸ್ಪೆಷಲ್ ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬೋದು. ಸಂಡೇನೇ ತಿನ್ನಬೇಕಂತಲ್ಲ, ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೊಂಡು ತಿನ್ಬೋದು. ಮೊಟ್ಟೆ ಅಂತೂ ಎಲ್ಲರೂ ತಿಂತೀರ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರು ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.